ಏನು ಮಾಡಲಿ ಏನು ಗೊತ್ತಾ, ಇವಾಗ ಮೇಯ್ನು ರೋಲ್ಸ್ ರೈಸ್ ತೊಗೊಬೇಕು. ನನ್ನ ಡ್ರೀಮ್ ಅದು. ನನ್ನ ಹತ್ರ 800 ಐತೆ, ಪ್ಲಸ್ ಇದೊಂದು XUV. ಇವಾಗ ನಾನು ರೋಲ್ಸ್ ರೈಸು ನಾನು ಚಿಕ್ಕ ವಯಸ್ಸಿಂದ ಆಸೆ. ಚಿಕ್ಕದೊಂದು ಟಾಯ್ ತೊಗೊಂಡಿದ್ದೀನಿ. ಆ ಟಾಯ್ ಬಂದ್ಬಿಟ್ಟು ಚೆನ್ನಾಗಿದೆ, ರೋಲ್ಸ್ ರೈಸ್ ಗೋಸ್ಟ್. ಅದು ಗೋಸ್ಟ್ ಮೇಲೆ ನನ್ನ ಕಣ್ಣಿರೋದು. ಇವಾಗ ಅದನ್ನು ತೊಗೊಬೇಕಂದ್ರೆ ನಾನು ಏನು ಮಾಡಬೇಕು, ಕೆಲಸ ಮಾಡಬೇಕು, ದುಡಿಬೇಕು. ನಾನು ತಾತ ಆಗೋವರೆಗೂ ದುಡಿದ್ರು ತೊಗೊಳಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮು. ಯಾವ ಥರ ಪ್ಲ್ಯಾಟ್ಫಾರ್ಮು ಇದಕ್ಕೆ, ಇವಾಗ ಇದು EMI ಕ್ಲಿಯರ್ ಆಗಬೇಕಲ್ವಾ, ಈ ಮೊಬೈಲ್ ತೊಗೊಂಡಿರೋ EMI ಅದು ಕ್ಲಿಯರ್ ಆಗಿದ ತಕ್ಷಣ ನೆಕ್ಸ್ಟ್ ಏನಂದರೆ ಯೂಟ್ಯೂಬ್ ಚಾನಲ್. ಅವಳೊಬ್ಳು ಅವಾಗ ಕಾಮಿಡಿ ಮಾಡ್ತಾರೆ, ಅದಕ್ಕೆ ನೀವು ನಗ್ಬೇಕು ಆಯಿತಾ. ಆಮೇಲೆ ನೆಕ್ಸ್ಟು ಇದು ಒಂದು ಕಾನ್ಸೆಪ್ಟ್ ತಗೊಂಬಂದಿದ್ದೀನಿ, ಓಕೆನಾ. ಅಲ್ಲ, EMI ಮುಗಿದ್ಮೇಲೆ ನೆಕ್ಸ್ಟ್ ಒಂದು ಪ್ಲಾನ್ ಇದೆ. ಯಾವ ಥರ ಪ್ಲಾನ್ ಅಂದರೆ, ನಾನು ರೋಲ್ಸ್ ರೈಸ್ ತೊಗೊಳೋ ಪ್ಲಾನ್. ಅದಲ್ಲ, ರೋಲ್ಸ್ ರೈಸ್ ತೊಗೊಳಕ್ಕೆ ಪ್ಲಾನು. ಯಾವ ಪ್ಲಾನ್ ಅಂದರೆ ದಟ್ ಈಸ್ ಎ ಬಿಗ್ ಪ್ಲಾನು. ಇವಾಗ ನಾನು ರೋಲ್ಸ್ ರೈಸ್ ಹಂಗೆ ತೊಗೊಳಕ್ಕಾಗಲ್ಲ, ಕೊಡಲ್ಲ ಅವರು. ಅದಕ್ಕೆ ನನ್ನ ಹತ್ರ ಒಂದು ಮೂವಿ ಸ್ಟೋರಿ ಇದೆ. ಅದು ನಾನು ಇವಾಗ ಹೇಳಿದ್ರೆ ಹುಚ್ಚ ಅನ್ಕೊಂಡ್ಬಿಡ್ತಾರೆ. ಇಲ್ಲ ಹೇಳು ಅದೇ ಸ್ಟೋರಿ ಹೇಳ್ಬಾರ್ದು. ಸ್ಟೋರಿನೇ ನೀನ್ ಹೇಳ್ಬೇಕು, ಅದೇ ಬ್ಲಾಗ್. ಯಾಕೆ ಎಲ್ಲ ಕಾಪಿ ಮಾಡ್ಬಿಟ್ಟು ಆಮೇಲೆ ಇದನ್ಬಿಟ್ರೆ ನಾನು ದೊಡ್ಡ ಸ್ಟೇಜ್ಗೆ ಬರ್ಬೇಕು. ಯಾರಾನು ಕಾಪಿ ಮಾಡಿದ್ರೆ ನಾನು ಅವ್ರಿಗೆ ಕಾಪಿ ರೈಟ್ ಕೇಸ್ ಹಾಕೋ ತರ ಇರಬೇಕು, ಫೈಟ್ ಮಾಡೋ ತರ ಇರಬೇಕು, ಕಡಕ್ಕಾಗಿ ನಿಂತ್ಕೊಂಡು. ಇವಾಗ ನಾನು ಹೇಳ್ಬಿಟ್ಟು ಅವ್ರು ಕಾಪಿ ಮಾಡ್ಬಿಟ್ಟು ಅದು ನಂದೇ ಸ್ಟೋರಿ ಅಂದ್ರೆ ಹೋಗ ಇವ್ನು ಯಾರು ಹುಚ್ಚ ಅಂದ್ಬಿಡ್ತಾರೆ. ಅದಕ್ಕೇನು ಹೇಳ್ತೀನಿ ಅಂದ್ರೆ, ಆ ಸ್ಟೋರಿ ಐತೆ, ಸಕ್ಕತ್ತಾದ ಸ್ಟೋರಿ. ಅದು ನನ್ಗೆ ಅನ್ನಿಸ್ದಂಗೆ ಪ್ರಶಾಂತ್ ನಿಲ್ಲು, ಅದು ಬಿಟ್ಟರೆ ರಾಜಮೌಳಿ, ಅದು ಬಿಟ್ಟರೆ ನಮ್ಮ ಇವರು ಯಾರವರು RJ ಬಾಲಾಜಿನ. ಅದೇ ನೋಡೋಣ ಅವ್ರ ಕೆಪಾಸಿಟಿ ಮೇಲೆ. ನಾನು ಹೇಳ್ತಿರೋದು, ನನ್ನನ್ನು ನೋಡಿ ಯಾರು ಕರೀತಾರೋ ಅವ್ರಿಗೆ ಹೇಳೋದು ಆ ಸ್ಟೋರಿ. ನಮ್ಮ ಉಪೇಂದ್ರ ಅವರು, ಅದು ಬಿಟ್ಟರೆ ನನ್ಗನ್ಸಿದ್ದು ಅಷ್ಟೇ, ಓಕೆನಾ. ಇಂಥ ದೊಡ್ಡ ಅಂದರೆ ಕೇಪಬಿಲಿಟಿ ಇರೋ ಡೈರೆಕ್ಟರ್ ನಾನು, ಯಾಕಂದರೆ ನಾನು ಸ್ಟೋರಿ ಹಂಗಿದೆ, ಓಕೆನಾ. ಹಂಗೆ ಮೈಂಡ್ ಬ್ಲೋಯಿಂಗ್ ಸ್ಟೋರಿ. ಅದು ನಾನು ಬೆಳೆದ ಮೇಲೆ ಹೇಳ್ತೀನಿ. ಬೆಳೆದ ಮೇಲೆ ಪಕ್ಕ ನನ್ನ ಇವ್ರು ಕರ್ಬಿಟ್ಟು ಒಂದು ಸ್ಟೋರಿ ಇದೆ, ನೀವು ಹೇಳಿದ್ರಲ್ಲ ಅವತ್ತು ನಾನು ಕರಿ ನಾನು ಮಾಡ್ತೀನಿ ಅಂದಾಗ ಮಾಡಿ, ಅದರಲ್ಲಿ ಬರೋ ಮೂವಿ ದುಡ್ಡಲ್ಲಿ ಬರೋ ಅಮೌಂಟಲ್ಲಿ ನಾನು ರೋಲ್ಸ್ ರೈಸ್ ಇಸ್ಕೊತೀನಿ. ಮೂವಿ ಮಾಡೋ ದುಡ್ಡು ಬರುತ್ತಲ್ಲ, ಆ ಅಮೌಂಟಲ್ಲಿ ನಾನು ಅಲ್ವಾ ರೋಲ್ಸ್ ರೈಸ್ ಇಸ್ಕೊತೀನಿ. ಆವಾಗ ಒಂದು ನ್ಯಾಯ ಅಲ್ವಾ. ಸ್ಟೆಪ್ ಹೆಂಗೆ ಸೂಪರ್ ಆಗಿದೆ ಅಲ್ಲ. ಆ ಸ್ಟೋರಿನ ಹಂಗೆ ಗುಟ್ಟಾಗಿ ಇಟ್ಕೊಂಡಿರ್ತೀನಿ. ನಾನೆಲ್ಲ ಬೆಳೆದ್ಮೇಲೆ ಇನ್ಸ್ಟಾಗ್ರಾಮು ಯೂಟ್ಯೂಬು ಇದರಲ್ಲೆಲ್ಲ ಫಾಲೋವರ್ಸ್ ಆದಮೇಲೆ ನನ್ನನ್ನು ಮಾತು ಕೇಳ್ತಾರೆ. ಇವಾಗ ಹೇಳಿದ್ರೆ ಯಾರು ಕೇಳಲ್ಲ, ನನಗೆ ಗೊತ್ತಾದಂಗೆ. ನನ್ನ ಹತ್ರ ಸ್ಟೋರಿ ಇದೆ, ಮಂದಿ ಹೇಳ್ತೀನಿ ಅಂದರೆ ಹೊಗಯ್ಯ ಅಂತ ಎಷ್ಟೊಂದು ಸ್ಟೋರಿ ಹೇಳೋಕ್ಕೆ ಗೇಟ್ ಮುಂದೆ ನಿಂತಿರ್ತಾರೆ. ನಾನು ಹೇಳ್ತೀನಿ ಅಂತ. ಅದಕ್ಕೆ ಒಂದು ಲೆವೆಲಿಗೆ ಬಂದ್ಬಿಟ್ಟು ಹೇಳ್ಬಿಟ್ಟು ಆಮೇಲೆ ಆ ಮೂವಿ 100% ಕ್ಲಿಕ್ ಆಗುತ್ತೆ. ಕ್ಲಿಕ್ ಆಗೋದೇನು ಹಾಗೆ ಆಗುತ್ತೆ. ನಾನೇ ಬೇರೆ, ಸ್ಟೀಲೇ ಬೇರೆ. ಆದಮೇಲೆ ಆ ಬರೋ ದುಡ್ಡಲ್ಲಿ ರೋಲ್ಸ್ ರೈಸ್ ಇಸ್ಕೊತೀನಿ. ರೋಲ್ಸ್ ರೈಸಲ್ಲಿ ವೀಡಿಯೋ ಮಾಡಾಕ್ತೀನಿ. ಆಮೇಲೆ ಹೆಂಗೈತೆ ಐಡಿಯಾ ಎಂದ ಮನೆ ಹೆಂಗಿದೆ ಬ್ರೋ? ಏಮ ಮಕ ತೋರಿಸ್ರಿ, ಪಾಪು ಮಲ್ತಿದ್ದ. ಓಕೆ ಸರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಮುಗೀತು. ದೇವಸ್ಥಾನದೈತೆ ಅಂತ ಫಸ್ಟ್ ಟೈಮ್ ಅಲ್ವಾ ನಮ್ಗೆ ನರ್ವಸ್ಸು. ಏನದು ನರ್ವಸ್. ಸೊ ಗಾಯ್ಸ್, ಏನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂದ್ರೆ, ಇವತ್ತಿಗೆ ಸಾಕು. ನೆಕ್ಸ್ಟ್ ಟೈಮ್ ನೋಡೋಣ. ಬಾಯ್.